ನಮಸ್ಕಾರ ಎಲ್ಲರಿಗೂ. ಆರಿದ್ರ ನಕ್ಷತ್ರ. ಆರಿದ್ರ ನಕ್ಷತ್ರದ ಅಧಿಪತಿ ರಾಹುಗ್ರಹ. ಆರಿದ್ರ ರುದ್ರನ ಸಂಕೇತ. ಆರಿದ್ರ ನಕ್ಷತ್ರದಲ್ಲಿ ರವಿಗ್ರಹ ಬಂದಾಗ ಅದನ್ನು ನಾವು ಆರಿದ್ರ ಮಳೆ ಎಂದು ಕರಿತೀವಿ. ರವಿ ಯಾವ ನಕ್ಷತ್ರದಲ್ಲಿ ನೆಲೆಸಿರ್ತಾನೋ ಆ ಮಳೆಯನ್ನು ಹೆಸರಿಸಲಾಗಿದೆ. ಪೂರ್ವಜರು, ನಮ್ಮ ಜ್ಯೋತಿಷ್ಯ ಜ್ಞಾನಿಗಳು ಹೇಳ್ತಕ್ಕಂಥದ್ದು, ಮಳೆ ನಕ್ಷತ್ರಗಳು ರವಿ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತೋ ಆ ನಕ್ಷತ್ರವನ್ನು ಮಳೆಯ ನಕ್ಷತ್ರ ಎಂದು ಕರೀತಾರೆ. ಅದೇ ರೀತಿ ಈಗ ಪ್ರೆಸೆಂಟ್ನಲ್ಲಿ ರವಿಯು ಆರಿದ್ರ ನಕ್ಷತ್ರದಲ್ಲಿ ಇದ್ದಾನೆ, 6 ಡಿಗ್ರಿ 40 ನಿಮಿಷಗಳು. ಸೊ ಈ ಆರಿದ್ರ ನಕ್ಷತ್ರದ ಬಗ್ಗೆ ನೀವು ಸಾಕಷ್ಟು ಕಡೆ ಕೇಳಿರ್ತೀರ. ರೈತಾಪಿ ಕುಟುಂಬದವರು ಹೇಳ್ತಕ್ಕಂಥ ಮಾತಿದು. ಮಳೆಯನ್ನು ಆಧರಿಸಿ ಇರ್ತಕ್ಕಂಥ ಎಲ್ಲ ಕುಟುಂಬದವರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಈ ಮಾತು. ಏನಂದರೆ, ಆದರೆ ಆರಿದ್ರ, ಇಲ್ಲ ಅಂದರೆ ದರಿದ್ರ ಎಂದು. ಅಂದರೆ ಆರಿದ್ರ ಮಳೆ ಆಗಲಿಲ್ಲ ಅಂದರೆ ಇಡೀ ವರ್ಷ ಪೂರ್ತಿ ಅವರಿಗೆ ಬರಗಾಲ, ಅವರಿಗೆ ಬೆಳೆಯನ್ನು ಬೆಳೆಯಲು ಬಹಳ ಕಷ್ಟ ಆಗುತ್ತೆ, ಒಕ್ಕಲಿಗ ಬಹಳ ನರಳಬೇಕಾಗುತ್ತೆ ಅಂತ ಮೊದಲಿಂದ ಹೇಳಿರ್ತಕ್ಕಂಥ ಮಾತಿದು. ಅದೇ ರೀತಿ ಸೃಷ್ಟಿಯಲ್ಲೂ ಅತ್ಯಂತ ವಿಸ್ಮಯಕಾರಿ ಚಟುವಟಿಕೆಗಳು ಈ ಸಮಯದಲ್ಲಿ ನಡೆಯುತ್ತೆ. ಮೇಜರ್ ಆಗಿ ನಾನು ಹೇಳಬೇಕಾಗಿರೋದು ಏನು ಅಂತಂದರೆ, ಪ್ರಜ್ಯೋತಿಷ್ಯಾಪುರ ಅಂತ ಒಂದು ಹೆಸರು ಕೇಳಿರ್ಬೋದು ನೀವು. ಇದು ಪುರಾತನ ಹೆಸರು, 5-6ನೇ ಶತಮಾನಗಳಲ್ಲಿ ಇದ್ದಂತಹ ಹೆಸರು. ಗುವಾಹಟಿ, ಅಸ್ಸಾಮಿನ ಗುವಾಹಟಿಯ ಹೆಸರಿದು, ಜ್ಯೋತಿಷ್ಯಾಪುರ ಎಂದು. ಲೈಟ್ ಆಫ್ ಈಸ್ಟರ್ನ್ ಅಸ್ಟ್ರಾಲಜಿ, ಸಿಟಿ ಆಫ್ ಲೈಟ್, ಸಿಟಿ ಆಫ್ ಈಸ್ಟರ್ನ್ ಎಂದೇ ಕರೆಯಲ್ಪಡ್ತಕ್ಕಂತಹ ಊರು ಗುವಾಹಟಿ, ಅಸ್ಸಾಮಿನ ಗುವಾಹಟಿ ಎಂಬ ಪ್ರಾಂತ್ಯ. ಆ ಗುವಾಹಟಿಯ ರಾಜ್ಯರು ಮೊದಲು ಕಾಮಾಪುರ ಎಂದು ಹೆಸರಾಗಿತ್ತು. ಅದನ್ನು ಈಗ ನಾವು ಕಾಮಾಖ್ಯ ಮಂದಿರ ಗುವಾಹಟಿ ಅಂತ ಈಗ ನೀವು ಸಾಕಷ್ಟು ಮೀಡಿಯಾಗಳಲ್ಲಿ ನೋಡಿರ್ತೀರ. ಆ ಕಾಮಾಖ್ಯ ಮಾತಾ ಆದಿಪರಾಶಕ್ತಿಯ ಮೂಲ ವಾಸ ಎಂದು ಹೆಸರುವಾಸಿಯಾಗಿದೆ. ಆ ಪ್ರದೇಶಕ್ಕೆ ನಾನು ಕೂಡ 2 ಸಾರಿ ವಿಸಿಟ್ ಮಾಡಿದ್ದೀನಿ. ಅತ್ಯಂತ ರೋಚಕವಾದ ಅನುಭವಗಳು ಪ್ರತಿಯೊಬ್ಬ ಭಕ್ತನಿಗೂ ಅಲ್ಲಾಗುತ್ತೆ. ನಾವು ಯಾವುದನ್ನು ಅಪವಿತ್ರ ಎಂದು ಭಾವಿಸಿರ್ತೀವಲ್ಲ, ಆ ಅಪವಿತ್ರವಾದದ್ದನ್ನು ಅತ್ಯಂತ ಪವಿತ್ರವಾದದ್ದು ಅದೇ, ಸೃಷ್ಟಿಯ ಮೂಲವೂ ಅದೇ ಎಂದು ಆ ದೇವಿ ನಮಗೆ ಇಂದಿನ ದಿನಗಳಲ್ಲಿ ತೋರಿಸಿಕೊಡ್ತಾ ಇದ್ದಾಳೆ. ಇದರ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಪೂರ್ವ ಇತಿಹಾಸವನ್ನು ನೋಡಲೇಬೇಕು. ಹೇಗೆ ಕಾಮಾಖ್ಯ ಮಾತಾ ತನ್ನ ಅಸ್ತಿತ್ವವನ್ನು ನಿರೂಪಿಸಿದ್ಲು, ಹೇಗೆ ಅವಳು ರೂಪಿಸಿಕೊಂಡ್ಲು, ಹೇಗೆ ಪ್ರಾದುರ್ಭಾವಗೊಂಡ್ಲು, ಹೇಗೆ ಸಾಕಷ್ಟು ಅವತಾರಗಳನ್ನು ಕೊಂಡ್ಲು ಅನ್ನೋದನ್ನು ನಾವು ತಿಳ್ಕೋಬೇಕು. ಸತಿದೇವಿಯ ತಂದೆ ಯಜ್ಞ ನಡೆಸುವಾಗ ಶಿವನ ಬಗ್ಗೆ ಅಪನಿಂದನೆಯನ್ನು ಮಾಡ್ತಾನೆ. ಆ ಅಪನಿಂದನೆಯನ್ನು ಸಹಿಸಲಾರದ ಸತಿದೇವಿಯು ಆತ್ಮಾಹುತಿಯನ್ನು ಮಾಡ್ತಾಳೆ ಅದೇ ಯಜ್ಞಕುಂಡದಲ್ಲಿ. ಆ ಕ್ಷಣದಲ್ಲಿ ಆ ಯಜ್ಞಕುಂಡದಲ್ಲಿ ಬಿದ್ದಂತಹ ಸತಿದೇವಿಯು ಶವವಾಗ್ತಾಳೆ. ಅದನ್ನು ಸಹಿಸಲಾರದ ಶಿವ ಪರಮಾತ್ಮ ಸತಿದೇವಿಯ ದೇಹವನ್ನು ಎತ್ತಿಕೊಂಡು ರುದ್ರ ತಾಂಡವವಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರುದ್ರ ತಾಂಡವಾಡ್ತಾನೆ. 3 ಲೋಕಗಳಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಇದನ್ನು ನೋಡಿ ಸುಮ್ಮನೆ ಇರಲಾರದ ಪರಿಸ್ಥಿತಿ ವಿಷ್ಣುವಿಗೆ. ವಿಷ್ಣು ಏನು ಮಾಡ್ತಾನೆ ಈ ಸಂದರ್ಭದಲ್ಲಿ ಅಂದರೆ, ತನ್ನ ಚಕ್ರದಿಂದ ಆ ಸತೀದೇವಿಯ ದೇಹವನ್ನು ಛಿದ್ರಗೊಳಿಸ್ತಾನೆ. ಆ ಛಿದ್ರಗೊಳಿಸಿದಾಗ ಆ ಎಲ್ಲ ಭಾಗಗಳು 51 ಭಾಗಗಳಾಗಿ ನಮ್ಮ ಪ್ರಪಂಚದ, ನಮ್ಮ ಜಗತ್ತಿನ ತುಂಬೆಲ್ಲ ಹರಡ್ತವೆ. ಆ 51 ಭಾಗಗಳು ಏನು ಸತಿಯ ಭಾಗಗಳು ಏನು ಬಿದ್ದಿದ್ದಾವಲ್ಲ, ಅಂಗಾಂಗಗಳು, ಅವೆಲ್ಲವನ್ನ ನಾವು 51 ಶಕ್ತಿಪೀಠಗಳು ಎಂದು ಕರಿತೀವಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಶಕ್ತಿಪೀಠ ಅಂದರೆ ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ಸತೀದೇವಿಯ ಕೂದಲು ಬಿದ್ದಿರ್ತಕ್ಕಂಥ ಭಾಗ ಎಂದೇ ಪ್ರಸಿದ್ಧ. ಅದೇ ಸತೀದೇವಿಯ ಮೂಲ ಜನನಾಂಗ ಬಿದ್ದಿರ್ತಕ್ಕಂತಹ ಜಾಗವೇ ಗುವಾಹಟಿ, ಅಸ್ಸಾಮಿನ ಗುವಾಹಟಿ. ಆ ಅಂಗವು ನಮ್ಮ ಭೂಮಿಯನ್ನು ಸ್ಪರ್ಶಿಸುವುದಕ್ಕೆ ಅತ್ಯಂತ ಕಷ್ಟಪಡ್ತಿತ್ತಂತೆ. ಆ ಸಮಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಪರ್ವತ ರೂಪದಲ್ಲಿ ಶಿವನ ರೂಪವನ್ನು ತಾನು ಶಿವ ಏನು ಮಾಡ್ತಾನೆ, ಆ ನೀಲಾಂಜಲ ಪರ್ವತದ ಮೇಲೆ ಆ ಅಂಗವನ್ನು
ಬೀಳಿಸ್ಕೊಳ್ತಾನೆ. ಅಲ್ಲಿ ಬಂದು ಬೀಳುತ್ತೆ, ಶಿವನ ಪರ್ವತದ ಮೇಲೆ ಬೀಳುತ್ತೆ. ಅದೇ ನೀಲಾಂಜನ ಪರ್ವತ. ನೀಲಾಂಜನ ಪರ್ವತದ ಮೇಲೆ ಇರ್ತಕ್ಕಂಥದ್ದೇ ಗುಹಾಟಿ. ಗುಹಾಟಿಯಲ್ಲಿ ಇರ್ತಕ್ಕಂಥದ್ದು ಯೋನಿಯ ಪೂಜೆ. ಇಲ್ಲಿ ಯಾವುದೇ ರೀತಿಯಾದ ದೇವಿಯ ಮೂರ್ತಿ ಇಲ್ಲ. ದೇವಿ ತನ್ನ ಜನನಾಂಗದ ಸ್ವರೂಪದಲ್ಲೇ ಇದ್ದಾಳೆ. ಅಲ್ಲಿ ಅವಳು ಈ 3 ದಿನಗಳ ಕಾಲ 22, 23, 24 ದಿನಗಳ ಕಾಲ ಅವಳು ರಜಸ ಜ್ವಾಲೆ ಆಗಿರ್ತಾಳೆ. 3 ದಿನಗಳ ಕಾಲ ಆ ಮಂದಿರವನ್ನು ಮುಚ್ಚಿರಲಾಗುತ್ತೆ. ಯಾವುದೇ ರೀತಿಯ ಭಕ್ತರಿಗೆ ಅಲ್ಲಿ ಪ್ರವೇಶ ಇರಲ್ಲ. ಅಲ್ಲಿ ಸಾಮಾನ್ಯವಾಗಿ ದೇವಿಗೆ ದಿನನಿತ್ಯ ಏನು ಪೂಜೆ ನಡೀಬೇಕೋ ಅದಿಷ್ಟು ಮಾಡಿ ಅದನ್ನು ಕ್ಲೋಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ 3 ದಿನಗಳ ಕಾಲ ಅದನ್ನು ಓಪನ್ ಮಾಡಲ್ಲ. ಈ 3 ದಿನಗಳ ಕಾಲ ಬ್ರಹ್ಮಪುತ್ರ ನದಿಯು ಕೆಂಪಾಗಿ ಹರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದೇವಿಯ ರಜಸ ಜ್ವಾಲೆಯು ಅಲ್ಲಿಗೆ ಹೋಗಿ ತಲುಪುತ್ತೆ ಎಂದು ಹೇಳ್ತಾರೆ, ಎಂದು ನಂಬಲಾಗಿದೆ. ಮೂಲತಃ ನೀವು ಆ ಕಾಮಾಖ್ಯ ಮಾತಾ ಗರ್ಭಗುಡಿಯ ಒಳಗಡೆ ಹೋದಾಗ ಅಲ್ಲಿ ಜಲ ಯಾವಾಗಲೂ ಉಕ್ಕುತ್ತಾನೆ ಇರುತ್ತೆ. ಆ ಪರ್ವತದ ಮೇಲೆ ಆ ಉಕ್ಕುತ್ತಾ ಇರತಕ್ಕಂತಹ ಜಲ ಅತ್ಯಂತ ಪವಿತ್ರವಾದದ್ದು. ಅದನ್ನು ನಮಗೆ ತೀರ್ಥವಾಗಿ ಕೊಡ್ತಾರೆ, ನಮಗೆ ಪ್ರೋಕ್ಷಣೆಯಾಗಿ ಮಾಡ್ತಾರೆ. ಅಲ್ಲಿ ಹಾಕಿರ್ತಕ್ಕಂಥ ಬಿಳಿಯ ಬಟ್ಟೆ ಈ 3 ದಿನಗಳ ಕಾಲ, ಆ 3 ದಿನಗಳು ಆದ ನಂತರ ದೇವಸ್ಥಾನದ ಬಾಗಿಲನ್ನು ತೆರೆದಾಗ ಆ ಬಿಳಿಯ ಬಟ್ಟೆ ಕೆಂಪಾಗಿರುತ್ತೆ. ಇದನ್ನೇ ನಾವು ಇದಾದ ನಂತರ ನಾವು ಅಲ್ಲಿಗೆ ಹೋದಾಗ ಕೊಡ್ತಕ್ಕಂಥ ಲಾಲ್ ಕಪಡ, ಕೆಂಪು ಬಟ್ಟೆ, ಪ್ರಸಾದದ ಬಟ್ಟೆ ಆಗಿದೆ. ಈಗ ಎಲ್ಲ ರೀತಿಯ ತಾಂತ್ರಿಕರು ಬರ್ತಕ್ಕಂಥ ಸಮಯ ಅಲ್ಲಿಗೆ. ತಾಂತ್ರಿಕರು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಅಲ್ಲಿಗೆ ಬರ್ತಾರೆ. ಬಹಳಷ್ಟು ಜನ ಅದನ್ನು ಟೂರಿಸ್ಟ್ ಪ್ಲೇಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಟೂರಿಸ್ಟ್ ಪ್ಲೇಸ್ 2ನೇ ಕಡೆ, ಅದು ಮೂಲತಃ ಆದಿಪರಾಶಕ್ತಿಯ ವಾಸಸ್ಥಳ ಎಂದು ಪ್ರತೀಕವಾಗಿದೆ. ಈ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ತಾಂತ್ರಿಕರು, ಸಾಧನೆ ಮಾಡ್ತಕ್ಕಂತಹ ಮಹಾಪುರುಷರು ಅಲ್ಲಿ ಆ ಜಾಗದಲ್ಲಿ ಗುಹಾಟಿಯ ಊರಿನಲ್ಲಿ ಎಲ್ಲಾದರೂ ಕೂತ್ಕೊಂಡು ತಮಗೆ ತಿಳಿದಿರ್ತಕ್ಕಂಥ ದೇವಿಯ ಎಲ್ಲ ಪಠನೆಗಳನ್ನು ಮಾಡ್ತಾರೆ. ಈ 3 ದಿನಗಳು ಮರುಹುಟ್ಟು ಎಂದು ತಿಳಿತಾರೆ. ನಿಸರ್ಗದ ಮರುಹುಟ್ಟು. ನಾವು ರೀಬಾರ್ನ್ ಆಗಬೇಕು, ಮತ್ತೆ ಹೊಸದಾಗಿ ಹುಟ್ಟಬೇಕು, ನಮ್ಮಲ್ಲಿರ್ತಕ್ಕಂಥ ಆಂತರಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ಈ 3 ದಿನಗಳು ಬಹಳ ಬಹಳ ಇಂಪಾರ್ಟೆಂಟ್. ಈ 3 ದಿನಗಳ ಕಾಲ ಯಾವುದೇ ರೀತಿಯಾಗಿ ಹೋಮ ಹವನಗಳನ್ನು ಮಾಡಬಾರ್ದು, ಅದರ ಅವಶ್ಯಕತೆ ಇಲ್ಲ. ಅದಾದ ನಂತರ ನಾವುಗಳು ಏನು ಮಾಡ್ಕೋಬೋದಪ್ಪ ಈ 3 ದಿನಗಳ ಕಾಲ ಅಂತಂದರೆ, ಇನ್ನರ್ ಅವೇಕ್ನಿಂಗ್. ಜಸ್ಟ್ ನೀವು 3 ದಿನಗಳ ಕಾಲ ಮೌನರಾಗಿದ್ದರೆ ಸಾಕು. ಈಗಿನ ಕಾಲದಲ್ಲಿ ಮೌನ ಆಗಿರೋದು ಬಹಳ ಕಷ್ಟ, ನನಗೂ ಕೂಡ ಗೊತ್ತು. ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮಾತಾಡಲೇಬೇಕಾಗಿ ಬರುತ್ತೆ. ಮಾತಾಡಿ, ಬೇಡ ಅನ್ನಲ್ಲ. ಎಷ್ಟು ಕಡಿಮೆ ಮಾತನಾಡಲಿಕ್ಕೆ ಸಾಧ್ಯನೋ, ಯಾವುದನ್ನು ಮಾತಾಡೋಕ್ಕೆ ನಮಗೆ ಮಾತಾಡದೆ ಇದ್ದರೆ ಕೆಲಸ ನಡೆಯಲ್ಲ ಅನ್ನೋದನ್ನಷ್ಟೇ ಮಾತಾಡಿ. ಅನಾವಶ್ಯಕವಾಗಿ ಏನನ್ನೂ ಮಾತಾಡದೇ ಇದ್ದರೆ ಅಷ್ಟೇ ಸಾಕು. ನಿಮ್ಮ ಇನ್ನರ್ ಅವೇಕ್ನಿಂಗ್ ಪ್ರಾರಂಭ ಆಗುತ್ತೆ. ನಿಮಗೆ ತಿಳಿದಿರ್ತಕ್ಕಂಥ ದೇವಿಯ ಯಾವುದೇ ಮಂತ್ರನಾದರೂ ನೀವು ಜಪ ಮಾಡ್ಕೋಬೋದು, ಯಾವುದೇ ರೀತಿ ಅಬ್ಜೆಕ್ಷನ್ಸ್ ಇಲ್ಲ. ದೇವಿಯ ದಶಮಹಾವಿದ್ಯೆಯ ದಶರೂಪಗಳಲ್ಲಿಯೂ ಅಲ್ಲಿ ಅವಳು ನೆಲೆಸಿದ್ದಾಳೆ. ಭೈರವೇ ಆಗಿನೂ ಇದ್ದಾಳೆ, ಎಲ್ಲ ರೂಪಗಳು ಅಲ್ಲಿದ್ದಾವೆ. ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ತೀರಿಸ್ತಕ್ಕಂತಹ ದೇವಿಯವಳು, ಇಷ್ಟ ಕಾಮನೆಗಳನ್ನು ತೀರಿಸ್ತಕ್ಕಂತಹ ದೇವಿಯವಳು. ಅವಳಿಗೆ ನಿಮ್ಮ ಸ್ವಚ್ಛಂದವಾದ ಮನಸ್ಸಿನಿಂದ ನೀವು ಬೇಡಿಕೊಂಡ್ರೆ ಅಷ್ಟೇ ಸಾಕು, ಮತ್ತಿನ್ನೇನು ಮಾಡೋದು ಬೇಡ. ಮೂಲತಃ ದೇವಿಯ ಯಾವುದೇ ಮಂತ್ರ ನಿಮಗೆ ಗೊತ್ತಿದ್ರೂ ಹೇಳಿದರೆ ಸಾಕು. ಇದೇ ಅದೇ ಅಂತ ಏನೂ ಇಲ್ಲ. ಜೈ ಕಾಮಾಖ್ಯ ಅಂದ್ರೂ ಸಾಕು, ಮಾ ಕಾಮಾಖ್ಯ ಅಂದ್ರೂ ಸಾಕು. ಸಾಕಷ್ಟು ನೀವು ಅಲ್ಲಿ ಇಲ್ಲಿ ಬೀಜಾಕ್ಷರಗಳನ್ನು ನೋಡ್ತಿರ್ತೀರಿ. ಇದಕ್ಕೆ ಯಾವುದೇ ರೀತಿಯ ದೀಕ್ಷೆ ಅಥವಾ ಸಾಧನೆ, ದೀಕ್ಷೆ ತಗೋಬೇಕು ಆ ಥರ ಏನೂ ಇಲ್ಲ. ಆ ಕಾಮಾಖ್ಯ ಮಾತಾನ ಜಸ್ಟ್ ನೀವು ನೆನೆಸಿದರೆ ಸಾಕು. ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಳಾಮುಖಿ, ಮಾತಂಗಿ, ಕಮಲ, ಈ 10 ಅವತಾರಗಳಲ್ಲಿಯೂ ದೇವಿ ಅಲ್ಲಿ ನೆಲೆಸಿದ್ದಾಳೆ. ನೀವು ನಿಮಗೆ ಗೊತ್ತಿರುವ ಯಾವುದೇ ದೇವಿಯನ್ನು ನೆನೆದರೂ ಅದು ಕಾಮಾಖ್ಯಾಗೆ ಕನೆಕ್ಟ್ ಆಗುತ್ತೆ. ಯಾವುದೇ ರೀತಿಯ ಚಿಂತೆ ಬೇಡ. ನರಕಾಸುರ ಎಂಬ ರಾಕ್ಷಸನ ಬಗ್ಗೆ ನೀವು ಕೇಳಿರ್ತೀರ ಹೆಸರನ್ನು. ನರಕಾಸುರ ದೇವತೆಗಳಿಂದ ವರವನ್ನು ಪಡೆದು ತಾನು ಅತ್ಯಂತ ಬಲಿಷ್ಠನಾದ ನಂತರ ಇದೇ ಕಾಮಾಖ್ಯ ದೇವಿಯನ್ನು ಮದುವೆಗೆ ಕೇಳ್ತಾನೆ.
ಆವಾಗ ಕಾಮಾಖ್ಯ ದೇವಿಯು ಒಂದು ಮಾತು ಹೇಳ್ತಾಳೆ, ಬೆಳಕಾಗುವುದರ ಒಳಗೆ ಈ ನನ್ನ ಇಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಮೆಟ್ಟಿಲನ್ನು ಕಟ್ಟಿಸಿಕೊಡು, ಕಲ್ಲಿನ ಮೆಟ್ಟಿಲನ್ನು ಕಟ್ಟಿಸು ಅಂತ ಹೇಳ್ತಾಳೆ. ಅವನು ನರಕಾಸುರ ಅಗಾಧವಾದ ರಾಕ್ಷಸ, ಅಪಾರವಾದ ಶಕ್ತಿ ಉಳ್ಳ ರಾಕ್ಷಸ. ಮದುವೆಯ ಬಗ್ಗೆ ಪ್ರಸ್ತಾಪವನ್ನು ಕೇಳಿದ ತಕ್ಷಣ ಈ ಕಾಮಾಖ್ಯ ಮಾತ ಅವಳಿಗೆ ಹಾಕಿರ್ತಕ್ಕಂಥ ಒಂದು ಷರತ್ತು ಏನು ಅಂದರೆ ಇದೆ, ಈಗ ಹೇಳಿದ್ನಲ್ಲ, ಈ ಬೆಟ್ಟದ ಕೆಳಗಿನಿಂದ ಮೇಲ್ಭಾಗದವರೆಗೆ ಕಲ್ಲಿನ ಮೆಟ್ಟಲನ್ನು ಕಟ್ಟಿಸು, ಅದು ಬೆಳಗಾಗುವುದರ ಒಳಗೆ ಅಂತ ಕರಾರು ಮಾಡ್ತಾಳೆ. ಅದಕ್ಕೆ ಒಪ್ಪಿಕೊಂಡು ನರಕಾಸುರ ರಾತ್ರಿನೇ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಇನ್ನೇನು ಮೆಟ್ಟಿಲುಗಳು ಎಲ್ಲ ಮುಗಿಬೇಕು. ಆ ಸಮಯದಲ್ಲಿ ದೇವಿ ಕಾಮಾಖ್ಯ ಮಾತಾಳು ಏನು ಮಾಡ್ತಾಳೆ ಅಂತಂದರೆ, ಆ ಮಾತಾಯಿ ಕೋಳಿಯನ್ನು ಸೃಷ್ಟಿಸಿ ಕೋಳಿಯನ್ನು ಕೂಗಿಸ್ತಾಳೆ. ತಾನೇ ಕೂಗಿಸಿದಾಗ ಕೋಳಿ ಕೂಗ್ಬಿಡುತ್ತೆ. ಆವಾಗ ಮಾತಾ ಕಾಮಾಖ್ಯ ಹೇಳ್ತಾಳೆ, ನೋಡು, ನಾನು ಹೇಳಿದ್ದು ಷರತ್ತು ಏನು ಅಂದರೆ ಬೆಳಗಾಗುವುದರ ಒಳಗೆ ನೀನು ಮೆಟ್ಟಿಲನ್ನು ಕಟ್ಟಿಸ್ಬೇಕು ಎಂದು. ನೀನು ಇದರಲ್ಲಿ ವಿಫಲನಾಗಿದ್ದೀಯಾ, ಹಾಗಾಗಿ ಮದುವೆಯ ಪ್ರಸ್ತಾಪ ಇಲ್ಲ ಎಂದು ಹೇಳ್ತಾಳೆ. ಇದನ್ನು ಸಿಟ್ಟಿನಿಂದ ಆ ನರಕಾಸುರ ಅಲ್ಲಲ್ಲೇ ಮೆಟ್ಟಲುಗಳನ್ನು ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ. ಎಲ್ಲೆಲ್ಲಿ ಕಟ್ಟಡ ಎಲ್ಲಿ ತನ ಆಗಿರುತ್ತೋ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಇವತ್ತಿಗೂ ನೀವು ಇದನ್ನು ಅಲ್ಲಿ ನೋಡಬಹುದಾಗಿದೆ. ಇದು ಕೂಡ ನರಕಾಸುರನ ವಧೆಯಲ್ಲಿ ಆಗಿರ್ತಕ್ಕಂಥ ನರಕಾಸುರನ ರಾಕ್ಷಸನ ಕಥೆಯಲ್ಲಿ ಇದೂ ಒಂದಾಗಿದೆ ಎಂದು ಸಾಕಷ್ಟು ಪುರಾಣಗಳು ನಮಗೆ ಇದರ ಪುರಾವೆಗಳನ್ನು ಕೊಡ್ತವೆ. ಇದರ ನಂಬಿಕೆ ಇವತ್ತಿಗೂ ಇದೆ. ಇವತ್ತಿಗೂ ನೀವು ಕಾಮಾಖ್ಯ ಮಾತಾ ವಿಸಿಟ್ ಮಾಡಿದರೆ ಅಲ್ಲಿ ನೋಡಿರ್ಬೋದು, ಎಷ್ಟೋ ಮೆಟ್ಲುಗಳು ಅರ್ಧ ಕಟ್ಟಿಸಿ ಬಿಟ್ಟಿದ್ದಾರೆ. ಇದು ನರಕಾಸುರ ರಾಕ್ಷಸ ಮಾಡಿರ್ತಕ್ಕಂಥದ್ದು ಅಂತ ನೀವು ತಿಳ್ಕೊಬೋದು. ಕಾಮಾಖ್ಯ ಮಾತಾ ದೇವಿಯ ಪೂಜೆ ನಡೀತಾ ಇರೋದು 6 ಹಾಗೂ 5ನೇ ಶತಮಾನಗಳಿಂದನೂ ಆ ಪೂಜೆ ಸತತವಾಗಿ ನಡೀತಲೇ ಇದೆ ಎಂದು ಬ್ರಿಟಿಷರು ಕೂಡ ತಮ್ಮ ದಾಖಲೆಗಳಲ್ಲಿ ಬರೆದಿಟ್ಟಿದ್ದಾರೆ. ಮೂಲತಃ ಈ ಎಲ್ಲ ದಾಖಲೆಗಳು 6-8ನೇ ಶತಮಾನದಲ್ಲೇ ಇದ್ದಾವೆ. ಬ್ರಿಟಿಷರು ಈ ಸ್ಥಳವನ್ನು ತಾಂತ್ರಿಕ ಶಕ್ತಿಯ ಜಾಗೃತವಾಗಿರ್ತಕ್ಕಂಥ ಸ್ಥಳ ಎಂದು ಆವಾಗಲೇ ಬ್ರಿಟಿಷರೇ ಉಲ್ಲೇಖ ಮಾಡಿದ್ದಾರೆ. ಈ ಸ್ಥಳದ ಬಗ್ಗೆ ಸ್ತ್ರೀ ಶಕ್ತಿಯ ಆವಾಸ ಸ್ಥಾನ ಎಂದೇ ಪ್ರಸಿದ್ಧವಾಗಿದೆ. ನೀವು ಈಗಾಗಲೇ ಕಾಮಾಖ್ಯ ದೇವಿಯ ಚಿತ್ರಪಟವನ್ನು, ಇಮೇಜನ್ನು ಕೆಲವಾರು ಕಡೆ ನೋಡಿರಬಹುದು. ಅದರಲ್ಲಿ ನೀವು ನೋಡಿರ್ತಕ್ಕಂಥ ಚಿತ್ರದಲ್ಲಿ ಏನಿರುತ್ತೆ ಅಂತಂದರೆ, ಕೆಳಗಡೆ ಸಿಂಹ ನಿಂತಿರುತ್ತೆ. ಸಿಂಹದ ಮೇಲೆ ಶಿವ ಶವನಾಗಿ ಮಲಗಿರ್ತಾನೆ. ಶಿವನ ನಾಭಿಯಿಂದ ಕಮಲ ಉತ್ಪತ್ತಿಯಾಗಿರುತ್ತೆ. ಅದರ ಮೇಲೆ ದೇವಿಯು 6 ಮುಖಗಳಿಂದ ಕಂಗೊಳಿಸುತ್ತಾ ಇರುತ್ತಾಳೆ. 12 ಕೈಗಳಿರ್ತವೆ, 12 ಆಯುಧಗಳು ಇರ್ತವೆ. ಇದರ ರೂಪ ಏನನ್ನು ವಿಶ್ಲೇಷಣೆ ಮಾಡುತ್ತೆ ಅಂದರೆ, ಕೆಳಗಿರ್ತಕ್ಕಂತಹ ಸಿಂಹ ವಿಷ್ಣು, ಮೇಲಿರ್ತಕ್ಕಂತಹ ಶಿವ, ಮೇಲಿರ್ತಕ್ಕಂಥ ಕಮಲ ಬ್ರಹ್ಮ. ಇಲ್ಲಿ ವಿಷ್ಣು, ಶಿವ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರ ಮೇಲೆ ನಿಂತಿರ್ತಕ್ಕಂಥವಳು ಶಕ್ತಿ. ಈ 3 ಜನರು ಶಕ್ತಿ ಇಲ್ಲದೆ ಇಲ್ಲ ಎಂದು ನಾವು ತಿಳ್ಕೊಳ್ಬೋದು. ಮೂಲತಃ ದೇವಿಯ ಶಕ್ತಿ ಅಪಾರವಾದದ್ದು. ಸ್ತ್ರೀ ಶಕ್ತಿಯ ಸ್ವರೂಪ, ಸೃಷ್ಟಿಯ ಸಂಕೇತ, ಸೃಷ್ಟಿಯ ವಿಜೇತದ ಸಂಕೇತ. ನೀವು ಸಾಕಷ್ಟು ಜನ ಎಲ್ಲ ಮಹಾನ್ ವ್ಯಕ್ತಿಗಳು ಅಲ್ಲಿಗೆ ಹೋಗಿರೋದನ್ನು ನೀವು ನೋಡಿರ್ಬೋದು. ಅದರ ದರ್ಶನ ಭಾಗ್ಯದಿಂದ ಅಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸ್ಪರ್ಶ ದರ್ಶನ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಥವನ್ನು ನೀವು ಸೇವನೆ ಮಾಡಿದರೆ ಸಾಕು. ಅಲ್ಲಿ ಅಂಬುಬಾಚಿ ಮೇಳ, ಈಗ ನಡೀತಕ್ಕಂಥ ಅಂಬುಬಾಚಿ ಮೇಳ ಮುಗಿದ ತಕ್ಷಣ ಅಲ್ಲಿರ್ತಕ್ಕಂತಹ ಬಿಳಿ ಬಟ್ಟೆಯು ಕೆಂಪಾಗಿರುವುದನ್ನು ನೀವು ಕಾಣಬಹುದು. ಅದನ್ನೇ ಪ್ರಸಾದವಾಗಿ ವಿಸ್ತರಿಸ್ತಾರೆ. ಇದನ್ನು ಸಾಕಷ್ಟು ಜನ ಧರಿಸ್ತಾ ಉಂಟು. ಇದನ್ನು ಇಟ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಆ ಕಾಮಾಖ್ಯ ರಕ್ಷಾ ಕವಚ ನಿಮಗೆ ದೊರೆಯಲಿದೆ ಅಂತ ಸಾಕಷ್ಟು ಇತಿಹಾಸಗಳು ಪುರಾಣಗಳಲ್ಲಿ ಹೇಳಲಾಗಿದೆ. ಸೊ ಇದಿಷ್ಟಾಗಿದೆ ಕಾಮಾಖ್ಯ ಮಾತಾನ ಪ್ರಾಮುಖ್ಯತೆಗಳು. ನನಗೆ ತಿಳಿದಿರುವ ಹಾಗೆ ನಾನು ವ್ಯಕ್ತಪಡಿಸಿದ್ದೇನೆ. ಆ ಕಾಮಾಖ್ಯ ಮಾತಾ ತಾಯಿಯ ಬಗ್ಗೆ ನನಗೆ ಇದಿಷ್ಟು ಹೇಳಲಿಕ್ಕೆ ಆ ತಾಯಿ ಪ್ರೇರಣೆ ಕೊಟ್ಟಿರುವ ಹಾಗೆ ನಾನು ಹೇಳಿದ್ದೇನೆ. ಆ ತಾಯಿಯ ಬಗ್ಗೆ ಹೇಳಲಿಕ್ಕೆ ನನಗಿದೊಂದು ಸುವರ್ಣಾವಕಾಶ. ಆ ತಾಯಿಯ ಕೊಟ್ಟಿರ್ತಕ್ಕಂಥ ಫಲಗಳನ್ನು ಹೇಳಬೇಕು ಅಂದರೆ ಅಸಾಧ್ಯವಾದಂಥ ಫಲಗಳನ್ನು ಆ ಮಾತಾ ಕೊಟ್ಟಿದ್ದಾಳೆ. ಸಾಕಷ್ಟು ಜನರಿಗೆ, ಸಾಕಷ್ಟು ಲೋಕಕ್ಕೆ ಅವಳ ಅಪಾರವಾದ ಕೊಡುಗೆ ಇದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸ್ಟೇ ಟ್ಯೂನ್ಡ್. ಧನ್ಯವಾದಗಳು.